know nothing about this man. You're gonna end up dead or in jail. This is so much bigger than that. ನಮಸ್ಕಾರ ಸ್ನೇಹಿತರೆ, ಕನ್ನಡ ಕಾಮಿಕ್ ಬುಕ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾವು ಐರನ್ ಹಾರ್ಟ್ ಸೀರೀಸ್ನ ಟ್ರೈಲರನ್ನು ಬ್ರೇಕ್ ಡೌನ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ಈ ಟ್ರೈಲರ್ ಮೇಲೆ ನನಗೆ ಅಂಥ ದೊಡ್ಡ ಹೋಪ್ ಏನಿರಲಿಲ್ಲ. ಇದು ಶೀಯಲ್ಕು ಮಿಸ್ ಮಾರ್ವಲ್ ಥರ ಯಾವುದೋ ಒಂದು ಡಬ್ಬಾ ಪ್ರಾಜೆಕ್ಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಬಟ್ ಟ್ರೈಲರ್ ನೋಡಿದ್ರೆ ಸ್ವಲ್ಪ ಪ್ರಾಮಿಸಿಂಗಾಗಿ ಕಾಣಿಸ್ತಾ ಇದೆ. ಅದರಲ್ಲೂ ನನಗಿದ್ದಂಥ ಸಣ್ಣ ಕ್ಯೂರಿಯಾಸಿಟಿ ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಟೆಕ್ನಾಲಜಿ ವರ್ಸಸ್ ಮ್ಯಾಜಿಕ್ ಅನ್ನೋ ಥರ ಸ್ಟೋರಿ ಇರುತ್ತೆ ಅಂತ ಹೇಳಿದ್ರಲ್ಲ, ಹಂಗಾಗಿ ವುಡ್ ಮತ್ತು ಐರನ್ ಆರ್ಕ್ ನಡುವೆ ಆ ಜಟಾಪಟಿ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು ನೋಡಬೇಕು ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೆ. ಟ್ರೈಲರ್ನಲ್ಲಿ ಅದರದ್ದು ಸಣ್ಣ ಹಿಂಟ್ಸನ್ನು ಕೊಟ್ಟಿದ್ದಾರೆ. ಓಕೆ, ಇನ್ನು ಟ್ರೈಲರ್ ವಿಚಾರಕ್ಕೆ ಬರೋದಾದರೆ, ರೀರಿ ಅವಳ ಎಕ್ಸ್ಪೆರಿಮೆಂಟ್ಗೆ ಮಾಡೋದಕ್ಕಂತ ಬೇಕಾಗಿರೋಂಥ ಮೆಟೀರಿಯಲ್ಸ್ಗಳಿಗೋಸ್ಕರ ಚಿಕ್ಕ ಪುಟ್ಟ ಫ್ರೀಲ್ಯಾನ್ಸಿಂಗ್ ವರ್ಕನ್ನು ಮಾಡಿ ದುಡ್ಡನ್ನು ಜೋಡಿಸಿ ಅದನ್ನು ಅವಳ ಎಕ್ಸ್ಪೆರಿಮೆಂಟ್ಗೆ ಬಳಸ್ತಾ ಇರ್ತಾಳೆ. ಅದನ್ನು ನಾವು ವಕಾಂಡ ಫಾರ್ ಎವರ್ ಸಿನಿಮಾದಲ್ಲಿ ಕೂಡ ನೋಡಿದ್ವಿ. ಬಟ್ ಈ ಸರಿ ಇವಳು ಅದೇ ಥರ ಒಂದು ಜಾಬನ್ನು ಹುಡುಕ್ತಾ ವುಡ್ ಕೈಲಿ ತೆಗೆದುಕೊಂಡಿರೋದು ಕಾಣಿಸ್ತಾ ಇದೆ. ಮತ್ತು ಈ ಸೀರೀಸ್ನಲ್ಲಿ ಆ್ಯಂಟೋನಿ ರಾಮೋಸ್ ಅವರು ವುಡ್ ಕ್ಯಾರೆಕ್ಟರ್ನ ಪ್ಲೇ ಮಾಡ್ತಾ ಇದ್ದಾರೆ. ಇದಕ್ಕೂ ಮುಂಚೆ MCUನಲ್ಲಿ ವುಡ್ ಫಸ್ಟ್ ಕಾಣಿಸ್ಕೊಂಡಿದ್ದು ವಾಟ್ ಇಫ್ ಸೀಸನ್ 3ನಲ್ಲಿ. ಅಲ್ಲಿ ಶಾಂಗ್ ಚಿತ್ತಂಗಿ ಶುಶಾಲಿನೇ ವುಡ್ ಅಂತ ಹೇಳ್ಬಿಟ್ಟು ತೋರಿಸಿದ್ರು. ಅಂದರೆ ಆ ಮ್ಯಾಜಿಕಲ್ ಪವರ್ ಇರುವಂಥ ಕೇಪನ್ನು ಯಾರು ಹಾಕ್ಕೊಳ್ತಾರೋ ಅವರೇ ವುಡ್ ಆಗ್ತಾರೆ ಅಂತಂತೇಳಿ. ಆ್ಯಂಡ್ ಇಲ್ಲೂ ಅದೇ ರೀತಿ ತೋರಿಸ್ತಾರ, ನೋಡಬೇಕು. ಅದ್ರ ಬಗ್ಗೆ ನಿಮಗೆ ಮುಂದೆ ಡೀಟೇಲ್ಸ್ನಲ್ಲಿ ಹೇಳ್ತೀನಿ. ಬಟ್ ಅವನೀಗ ರೀರಿನ ಇಂಟರ್ವ್ಯೂ ಮಾಡುವಂಥ ಸ್ಟೈಲೇ ಪಕ್ಕಾ ಕ್ರಿಮಿನಲ್ ಥರ ಇದೆ. ಒಂದು ಪಿಜ್ಜಾ ಶಾಪ್ಗೆ ಕರೆಸ್ಕೊಳ್ತಾನೆ, ಅದು ಕ್ಲೋಸ್ ಆಗಿದೆ ಅಂತ ಗೊತ್ತಿದ್ರು ಕೂಡ ರೀರಿ ಒಳಗೆ ಹೋಗ್ತಾಳೆ. ಯಾಕಂದರೆ ಅಲ್ಲೇ ಮೀಟಿಂಗ್ ಇರೋದು ಅಂತಂತೇಳಿ. ಅಲ್ಲಿ ಲಿಫ್ಟ್ ಒಳಗಡೆ ಹೋಗ್ತಿರ್ಬೇಕಾದ್ರೆ ಲಿಫ್ಟ್ ಜಾಮ್ ಆಗಿ ಹೋಗ್ಬಿಡುತ್ತೆ. ಅಂದರೆ ಇದೆಲ್ಲ ಅವನ ಇನ್ಸ್ಟ್ರಕ್ಷನ್ಸ್ ಪ್ರಕಾರನೇ ನಡೀತಾ ಇರುತ್ತೆ ಅಂತ ಅನಿಸುತ್ತೆ. ಆವಾಗ ಅವಳಿಗೊಂದು ಟಾಸ್ಕನ್ನು ಕೊಡ್ತಾನೆ. ಆ ಲಿಫ್ಟ್ ಒಳಗಡೆ ಟಿಯರ್ ಗ್ಯಾಸ್ ಥರ ಒಂದು ಗ್ಯಾಸನ್ನು ರಿಲೀಸ್ ಮಾಡಿ, ನಿನಗೆ 3 ನಿಮಿಷ ಟೈಮ್ ಇದೆ, ಅಷ್ಟೊಳಗಡೆ ಇಲ್ಲಿರೋ ಡಿವೈಸಸ್ಗಳನ್ನೆಲ್ಲ ಬಳಸ್ಕೊಂಬಿಟ್ಟು ಆ ಗ್ಯಾಸ್ನ ಆಫ್ ಮಾಡಿ ನಿನ್ನ ಪ್ರಾಣ ನೀನು ಕಾಪಾಡ್ಕೊ ಅಂತಂತೇಳಿ. ಆದರೆ ರೀರಿ ಟೆಕ್ನಾಲಜಿಯಾದಲ್ಲಿ ತುಂಬಾ ಎಕ್ಸ್ಪರ್ಟು. ಅವಳಿಗೆ ಗೊತ್ತಿರೋ ಮೆಥಡನ್ನು ಯೂಸ್ ಮಾಡಿ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಆ ಲಿಫ್ಟಿಂದಾನೇ ಆಚೆ ಬಂದ್ಬಿಡ್ತಾಳೆ. ಆ್ಯಂಡ್ ಈ ಟಾಸ್ಕನ್ನು ಅವಳು ಪಾಸ್ ಮಾಡಿರೋದ್ರಿಂದ ಅವಳ ಜೊತೆ ಅವನು ಡೀಲ್ ಮಾಡ್ಕೊಳ್ಳೋದು ಕೂಡ ಕಾಣಿಸ್ತಾ ಇದೆ. ಅಂದರೆ ಸಾಮಾನ್ಯವಾಗಿ ಅವನ ಕ್ರಿಮಿನಲ್ ಆ್ಯಕ್ಟಿವಿಟಿಗೆ ಬೇಕಾಗಿರುವಂಥ ಡಿವೈಸಸ್ಗಳನ್ನೆಲ್ಲ ರೀರಿ ಹತ್ರ ರೆಡಿ ಮಾಡಿಸ್ಕೊಂಡು ಅವಳಿಗೆ ಬೇಕಾಗಿರೋ ದುಡ್ಡನ್ನು ಕೊಡ್ತಾ ಇರ್ತಾನೆ ಅಂತ ಅನಿಸುತ್ತೆ. ಆ್ಯಂಡ್ ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ, ದುಡ್ಡಿನ ಸುರಿಮಳೆನೇ ಸುರಿತಾ ಇದೆ ರೀರಿ ಮೇಲೆ. ಅದೇ ರೀತಿ ಹುಡ್ ಕೂಡ ಅಷ್ಟೇ, ಅವನು ಕ್ರಿಮಿನಲ್ ಆ್ಯಕ್ಟಿವಿಟಿ ಮಾಡ್ತಾ ಇರೋದು ಇಲ್ಲಿ ಕಾಣಿಸ್ತಾ ಇದೆ. ಅವನ ಮ್ಯಾಜಿಕಲ್ ಎಬಿಲಿಟೀಸ್ಗಳನ್ನು ಕೂಡ ಇಲ್ಲಿ ತೋರಿಸಿದ್ದಾರೆ. ಅಂದರೆ ಬ್ರೀತನ್ನು ಹೋಲ್ಡ್ ಮಾಡಿ ಇನ್ವಿಸಿಬಲ್ ಆಗೋದು, ಸೆಲ್ಫ್ ಗೈಡೆಡ್ ಮಿಸೈಲ್ ಥರ ಅವನ ಬುಲೆಟ್ಗಳು ಟಾರ್ಗೆಟನ್ನೇ ಟ್ರ್ಯಾಕ್ ಮಾಡ್ಕೊಂಡು ಹೋಗೋದು. ಅಂದರೆ ಅದನ್ನು ರೀರಿನ ಶೂಟ್ ಮಾಡೋದಕ್ಕೋಸ್ಕರನೇ ಯೂಸ್ ಮಾಡ್ತಾ ಇದ್ದಾನೆ. ಅದನ್ನು ನಮಗೆ ಇಲ್ಲಿ ಕಾಣಿಸ್ತಾ ಇದೆ. ಈ ಥರದ ಎಬಿಲಿಟೀಸ್ಗಳನ್ನೆಲ್ಲ ತೋರಿಸಿದ್ದಾರೆ. ಇದ್ರ ಜೊತೆಗೆ ಅವನಿಗೆ ಲಿಮಿಟೇಷನ್ ಪವರ್ ಎಲ್ಲ ಇರುತ್ತೆ, ಅದನ್ನೆಲ್ಲ ಇಲ್ಲಿ ಇನ್ನೂ ತೋರಿಸಿಲ್ಲ. ಮೇ ಬಿ ಸೀರೀಸ್ನಲ್ಲಿ ತೋರಿಸ್ಬೋದು. ಮತ್ತು ಅವನ ಬೆನ್ನಲ್ಲಿ ಆಗಿರುವಂಥ ಇಂಜುರಿನೂ ಕೂಡ ನಾವು ಅಬ್ಸರ್ವ್ ಮಾಡ್ಬೋದು. ಮೇ ಬಿ ಅವನು ಆ ಮ್ಯಾಜಿಕಲ್ ಕೇಪನ್ನು ಹಾಕ್ಕೊಂಡಿರೋದ್ರಿಂದಾನೆ ಅವನಿಗೆ ಈ ಇಂಜುರಿ ಆಗಿರ್ಬೋದು. ಸೇಮ್ ಇದೇ ರೀತಿ ನಮಗೆ ವಾಟ್ ಇಫ್ ಸೀಸನ್ 3ನಲ್ಲೂ ಕೂಡ ತೋರಿಸಿದ್ರು. ಸುಶಾಲಿಂಗ್ ವುಡ್ ಆಗಿದ್ದಾಗ ಅವಳ ಮುಖದ ಮೇಲೆ ಕೆಲವು ಇಂಜುರೀಸ್ ಮಾರ್ಕ್ಗಳನ್ನು ನಾವು ನೋಡ್ಬೋದು. ಯಾವಾಗ ಆ ಕೇಪ್ ಅವಳನ್ನು ಬಿಟ್ಟೋಗುತ್ತೋ ಅವಳ ಫೇಸ್ ಆ್ಯಸ್ ಇಟ್ ಈಸ್ ನಾರ್ಮಲ್ಗೆ ಬಂದ್ಬಿಡುತ್ತೆ. ಮೋಸ್ಟ್ಲಿ ಇವನಿಗೂ ಅದೇ ರೀತಿ ಆಗ್ತಿರ್ಬೋದು. ನೋಡೋಣ ಏನಾಗುತ್ತೆ ಅಂತಂತೇಳಿ ಸೀರೀಸ್ನಲ್ಲಿ. ಇನ್ನು ಈ ಸೀರೀಸ್ನಲ್ಲಿ ಅವನ ಕಸಿನ್ ಜಾನನ್ನು ಕೂಡ ತೋರಿಸಿದ್ದಾರೆ. ಅಂದರೆ ಮುಂಚೆ ದಿ ಹುಡ್ ಪಾರ್ಕರ್ ರಾಬಿನ್ಸ್ ಆಗಿದ್ದಾಗ ಅವನ ಕ್ರಿಮಿನಲ್ ಆ್ಯಕ್ಟಿವಿಟಿನಲ್ಲೆಲ್ಲ ಇವನು ಕೂಡ ಕೈ ಜೋಡಿಸ್ತಾ ಇರ್ತಾನೆ. ಆ್ಯಂಡ್ ಅದು ಈ ಥರ ಕಂಟಿನ್ಯೂ ಆದಂಗೆ ಕಾಣಿಸ್ತಾ ಇದೆ ಇಲ್ಲೂ ಕೂಡ. ಇವಾಗಲೂ ಇವನು ಪಾರ್ಕರ್ ಜೊತೆನೇ ವರ್ಕ್ ಮಾಡ್ತಾ ಇರ್ಬೋದು. ಇವನು ಯಾರೋ ಇಬ್ಬರು ಗೂಂಡಾಗಳ ಜೊತೆ ಸೇರ್ಕೊಂಡ್ಬಿಟ್ಟು ಒಂದು ರಿಸರ್ಚ್ ಲ್ಯಾಬ್ಗೆ ದಾಳಿ ಮಾಡ್ತಿರೋದನ್ನು ನೋಡ್ಬೋದು. ಆ್ಯಂಡ್ ಅದರೊಳಗಡೆ TNNL ಅಂತಂತೇಳಿ ಒಂದು ಲೋಗೋ ಕೂಡ ಕಾಣಿಸ್ತಾ ಇದೆ. ಮೋಸ್ಟ್ಲಿ ಅದು ಚಿಕಾಗೋ ಸಿಟಿಗೆ ಸಂಬಂಧಪಟ್ಟಿರುವಂಥ ಯಾವ್ದಾದ್ರು ಒಂದು ಟನಲ್ ಪ್ರಾಜೆಕ್ಟ್ ಆಗಿರ್ಬೋದು. ಮೇ ಬಿ ಆ ಟನಲ್ ಸಿಸ್ಟಮನ್ನು ಕಂಟ್ರೋಲಿಗೆ ತಗೊಳ್ಳೋದಕ್ಕೋ ಅಥವಾ ಹ್ಯಾಕ್ ಮಾಡೋದಕ್ಕೋ ಈ ಥರ ಏನೋ ಕಿತಾಪತಿ ಮಾಡೋದಕ್ಕೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಅನ್ನಿಸ್ತಾ ಇದೆ. ಮತ್ತು ಇವ್ರು ಮಾಡೋ ಕಿತಾಪತಿ ಎಲ್ಲ ರೀರಿ ಕೂಡ ಗೊತ್ತಾಗ್ತಾ ಇರೋದಿಲ್ಲ. ಅವಳ ಪಾಡೆಗೆ ಅವಳು ದುಡ್ಡಿಸ್ಕೊಂಡ್ಬಿಟ್ಟು ಅವಳು ಏನೇ ಎಕ್ಸ್ಪೆರಿಮೆಂಟ್ ಮಾಡಬೇಕೋ ಅದನ್ನು ಮಾಡ್ತಾ ಇರ್ತಾಳೆ. ಅದನ್ನೇ ಇಲ್ಲಿ ತೋರಿಸ್ತಾ ಇದ್ದಾರೆ. ಅವಳ ಪಾಡೆಗಳು ಐರನ್ ಮ್ಯಾನ್ ಥರ ಕಷ್ಟಪಟ್ಬಿಟ್ಟು ಅವಳ ನೆಕ್ಸ್ಟ್ ಸೂಟನ್ನು ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ಅಂದರೆ ವಕಾಂಡ ಫಾರ್ ಎವರ್ ಸೀರೀಸ್ನಲ್ಲಿ ತೋರಿಸಿದ್ರಲ್ಲ, ಆ ಸೂಟನ್ನು ಈಗ ಅವಳು ಬಳಸೋದಕ್ಕಾಗಲ್ಲ. ಯಾಕೆಂದರೆ ಅದು ವೈಬ್ರೇನಿಯಂ ಟೆಕ್ನಾಲಜಿಯಿಂದ ಆಗಿರೋದು. ಶೂರಿ ಅದನ್ನು ಹೊರಗಡೆ ತಂದೋದಕ್ಕೆ ಕೊಡಲ್ಲ, ಇನ್ನೇನೇನೋ ಒಂಥರ ಆಗುತ್ತೋ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಲ್ಡ್ ಮಾಡಿರ್ತಾಳೆ. ಆ ರೀತಿ ನೋಡೋದಾದರೆ ಈ ಸೀರೀಸ್ನಲ್ಲಿ ಇವಳೇನು ಈ ವೈಟ್ ಕಲರ್ನ ಸೂಟನ್ನು ರೆಡಿ ಮಾಡ್ತಾ ಇದ್ದಾಳೆ, ಇದು 3ನೇ ಸೂಟು. ಅಂದರೆ ಇದನ್ನು ಮಾರ್ಕ್ 3 ಅಂತ ಹೇಳ್ಬಿಟ್ಟು ಕರಿಬೋದು. ಮತ್ತು ಇದೇ ಟ್ರೈಲರ್ನಲ್ಲಿ ಇನ್ನೂ ಒಂದು ಸೂಟನ್ನು ಕೂಡ ತೋರಿಸಿದ್ದಾರೆ. ಮೇ ಬಿ ಅದು ಮಾರ್ಕ್ 4 ಆಗಿರ್ಬೋದು. ಅದು ಹೆಂಗೆ ಗುರು, ಪಕ್ಕ ಆರ್ಡರ್ ವೈಸ್ ಹಿಂಗೆ ಇರುತ್ತೆ ಅಂತ ಹೇಳ್ತಿದ್ಯಾ ಅಂತಂತೇಳಿ ನಿಮಗೆ ಡೌಟ್ ಬರ್ಬೋದು. ಸಾಮಾನ್ಯವಾಗಿ ಯಾರೇ ಒಂದು ಎಕ್ಸ್ಪೆರಿಮೆಂಟನ್ನು ಮಾಡುವಾಗ ಅದಕ್ಕೆ ಅವರೇ ರೆಡಿ ಮಾಡ್ಕೊಂಡಿರುವಂಥ ರಾ ಮೆಟೀರಿಯಲ್ಸ್ಗಳನ್ನು ಯೂಸ್ ಮಾಡಿಬಿಟ್ಟು ಮಾಡ್ತಾರೆ. ಆ್ಯಂಡ್ ಇಲ್ಲಿ ವೈಟ್ ಕಲರ್ ಸೂಟ್ ಏನು ಕಾಣಿಸ್ತಾ ಇದೆ ಅದರ ಪಾರ್ಟ್ಸಲ್ಲಿ ಒಂದು ಬಾರ್ ಕೋಡ್ ಕಾಣಿಸ್ತಾ ಇದೆ. ಅಂದರೆ ಇದರ ಅರ್ಥ ಪಬ್ಲಿಕ್ಕಿಗೆ ಸೇಲ್ ಮಾಡ್ತಿರೋಂಥ ಪ್ರಾಡಕ್ಟ್ಗಳಿಗೆ ಮಾತ್ರ ಈ ಥರ ಬಾರ್ ಕೋಡನ್ನು ಹಾಕ್ತಾರೆ.
ಅಥವಾ ಸ್ಪೇರ್ ಪಾರ್ಟ್ಸ್ ಅಂತ ಅಂದ್ಕೊಳ್ಳಿ, ಅದನ್ನು ತಗೊಂಡ್ಬಿಟ್ಟು ಅಸೆಂಬಲ್ ಮಾಡೋದು ಒಂದೇ ಕೆಲಸ. ಅದನ್ನೇ ಇಲ್ಲಿ ರೀರಿ ವಿಲಿಯಂ ಮಾಡ್ತಾ ಇರ್ಬೋದು. ಆ್ಯಂಡ್ ಇದೇ ರೀತಿ ಪಾರ್ಕರ್ ಜೊತೆ ಅವಳು ಮಾತಾಡ್ತಿರುವಾಗ ನಿಂಗೇನಾದರೂ ಇಂಪಾರ್ಟೆಂಟ್ ಆಗಿರೋದನ್ನ ರೆಡಿ ಮಾಡ್ಕೊಳ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಕೇಳ್ತಾನೆ. ಅದಕ್ಕೆ ಅವಳು ಐಕಾನಿಕ್ ಅಂತೇಳಿ ಹೇಳ್ತಾ ಇದ್ದಾಳೆ. ಅಂದರೆ ಆ ಥರದ ಸೂಟು ಅವಳೊಬ್ಳ ಹತ್ರ ಬಿಟ್ಟು ಬೇರೆ ಯಾರ ಹತ್ರನೂ ಇರಬಾರ್ದು, ಆ ರೇಂಜಿಗೆ ಒಂದು ಸೂಟನ್ನು ರೆಡಿ ಮಾಡಬೇಕು ಅಂತಂತೇಳಿ. ಹಂಗಾಗಿ ಪಾರ್ಕರ್ ಹತ್ರ ದುಡ್ಡಿಸ್ಕೊಂಡು ಸೂಟನ್ನು ರೆಡಿ ಮಾಡಿದ್ರೆ ಅವನು ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳೋದಕ್ಕೆ ಹೋಗ್ತಾನೆ. ಮೇ ಬಿ ಅದರಿಂದನೇ ಇಲ್ಲೇನೋ ಲಪಡ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಹಂಗಾಗಿ ಅವಳು ಇನ್ನೊಂದು ಸೂಟನ್ನು ರೆಡಿ ಮಾಡ್ಕೊಳ್ತಾಳೆ. ಆ್ಯಂಡ್ ಈ ಸೂಟನ್ನು ನೀವು ಅಬ್ಸರ್ವ್ ಮಾಡಿದ್ರೆ ಸೇಮ್ ಐರನ್ ಮ್ಯಾನ್ ರೀತಿನೇ ಅದರ ಪಾರ್ಟ್ಸ್ಗಳು ರೆಡ್ ಆ್ಯಂಡ್ ಗೋಲ್ಡ್ ಕಲರ್ಗೆ ಕಾಣಿಸ್ಕೊಳ್ತವೆ. ಮತ್ತು ಈ ಸೂಟನ್ನು ಇವಳು ಬಿಲ್ಡ್ ಮಾಡ್ತಿರೋಂಥ ಜಾಗ ಮತ್ತು ಅಂಥ ಹೈಟೆಕ್ ಆಗಿ ಏನು ಕಾಣಿಸ್ತಾ ಇಲ್ಲ, ಫೆಸಿಲಿಟಿ ಇರೋ ಥರ ಕಾಣಿಸ್ತಾ ಇಲ್ಲ. ಅದು ಅವಳ ರೂಮ್ನಲ್ಲೇ ರೆಡಿ ಮಾಡ್ಕೊಳ್ತಾ ಇರೋ ಥರ ಕಾಣಿಸ್ತಾ ಇದೆ. ಅಂದರೆ ಇದೆಲ್ಲ ದಿ ಹುಡ್ ಸವಾಸನ ಬಿಟ್ಟಾಕಿದ್ಮೇಲೆ ರೆಡಿ ಮಾಡ್ಕೊಂಡಿರೋ ಅಂಥ ಸೂಟ್ ಆಗಿರ್ಬೋದು. ಅದಕ್ಕೋಸ್ಕರ ಆ ಥರ ಹೇಳ್ತಾ ಇದ್ದೇನೆ ಅಷ್ಟೇ. ಇನ್ನು ಈ ಸೀರೀಸ್ನಲ್ಲಿ ಇವಳ ವರ್ಚುವಲ್ ಅಸಿಸ್ಟೆಂಟನ್ನು ಬಿಲ್ಡ್ ಮಾಡ್ತಾ ಇದ್ದಾಳೆ. ಅದೊಂದು ಹ್ಯಾಲೋಗ್ರಾಮ್ ಪ್ರೊಜೆಕ್ಷನ್ ರೀತಿ ಕಾಣಿಸ್ತಾ ಇದೆ. ಅದು ಬೇರೆ ಯಾರೂ ಅಲ್ಲ, ಅವಳ ಫ್ರೆಂಡ್ ನ್ಯಾಟ್ಲಿ. ಆ್ಯಕ್ಚುಲಿ ಅವಳು ಚಿಕ್ಕ ವಯಸ್ಸಿನಲ್ಲೇ ಸತ್ತೋಗಿರ್ತಾಳೆ. ಅವಳ ನೆನಪಿಗೋಸ್ಕರನೇ ಅವಳು ಒಂದು ಹ್ಯಾಲೋಗ್ರಾಮ್ ಪ್ರೊಜೆಕ್ಷನ್ ಮೂಲಕ ವರ್ಕ್ ಆಗುವಂಥ ಎಐಯನ್ನು ರೆಡಿ ಮಾಡಿರ್ತಾಳೆ. ಅಂದರೆ ಯಾವ ಥರ ಸೂಪರ್ ಮ್ಯಾನ್ಗೆ ಜೋರೆಲ್ಲು, ಮಿಗೆಲ್ ಓವರಾಗೆ ಲೈಲಾ, ಸೇಮ್ ಅದೇ ರೀತಿ ಇವಳಿಗೆ ನ್ಯಾಟ್ಲಿ. ಬಟ್ ಕಾಮಿಕ್ಸ್ನಲ್ಲಿ ಇನ್ನೂ ಸ್ಪೆಷಲ್ ಆಗಿ ಟೋನಿ ಸ್ಟಾರ್ಕೆ ಒಂದು ಹಾಲೋಗ್ರಾಮ್ ಅಸಿಸ್ಟೆಂಟನ್ನು ರೆಡಿ ಮಾಡಿರ್ತಾನೆ. ಅದು ರೀರಿ ವಿಲಿಯಮ್ಸ್ಗೆ ಹೆಲ್ಪ್ ಮಾಡ್ತಾ ಇರುತ್ತೆ. ಬಟ್ ಅಷ್ಟೆಲ್ಲ ಸೀನ್ ಇಲ್ಲ ಈ ಸೀರೀಸ್ನಲ್ಲಿ. ನ್ಯಾಟಲಿನ ತೋರಿಸ್ತಾ ಇದ್ದಾರೆ. ಆ್ಯಂಡ್ ಅವಳು ಕೂಡ ಇಲ್ಲಿ ರೀರಿಗೆ ವಾರ್ನ್ ಮಾಡ್ತಾ ಇದ್ದಾಳೆ, ದಿ ಹುಡ್ ಸರಿ ಇಲ್ಲ, ಅವನನ್ನು ನಂಬೇಡ ಅಂತಂತೇಳಿ. ಬಟ್ ಅದು ನೋಡೋದಕ್ಕೆ ಹಾಲೋಗ್ರಾಮ್ ಪ್ರೊಜೆಕ್ಷನ್ ಥರ ಕಾಣಿಸ್ತೇನೆ, ಒಂಥರ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ. ಅದು ರಿಯಲ್ ನ್ಯಾಟ್ಲಿನೇ ಆಗಿರ್ಬೋದು ಅಥವಾ ಹಾಲೋಗ್ರಾಮ್ ಪ್ರೊಜೆಕ್ಷನ್ನೇ ಅಷ್ಟು ರಿಯಲಿಸ್ಟಿಕ್ ಆಗಿ ಕಾಣಿಸ್ತಿರ್ಬೋದು. ಅದು ನಮಗೆ ಸೀರೀಸ್ ನೋಡಿದಾಗ ಗೊತ್ತಾಗುತ್ತೆ. ಆ್ಯಂಡ್ ಈ ಸೀರೀಸ್ನಲ್ಲಿ ರೀರಿ ವಿಲಿಯಮ್ಸ್ನ ತಾಯಿನೂ ಕೂಡ ತೋರಿಸಿದ್ದಾರೆ, ಅಂದರೆ ರೋನಿ ವಿಲಿಯಮ್ಸು. ಅವಳು ಕೂಡ ರೀರಿಗೆ ಬೈದು ಬುದ್ಧಿವಾದ ಹೇಳ್ತಾ ಇದ್ದಾಳೆ, ನೀನು ಈ ಥರ ಕ್ರಿಮಿನಲ್ಗಳ ಸವಾಸ ಎಲ್ಲ ಮಾಡಿದ್ರೆ ಜೈಲಿಗೆ ಹೋಗ್ಬಿಟ್ಟು ಸಾಯ್ಬೇಕಾಗತ್ತೆ ಅಂತ. ಬಟ್ ಫೈನಲಿ ಇಷ್ಟೆಲ್ಲ ಆದಮೇಲೆ ದಿ ಹುಡ್ಗೆ ಅಗೇನೆಸ್ಟ್ ಆದಮೇಲೆ ಅವನ ವಿರುದ್ಧ ಫೈಟ್ ಮಾಡಲೇಬೇಕು. ಅದನ್ನು ಯಾವ ರೀತಿ ಮಾಡ್ತಾಳೆ ಅಂತ ಹೇಳ್ಬಿಟ್ಟು ನೋಡಬೇಕು. ಇನ್ನೂ ಮುಂದುವರೆದು ಈ ಸೀರೀಸ್ನಲ್ಲಿ MIT ಲಿಯಾಸನನ್ನು ಕೂಡ ತೋರಿಸ್ತಾ ಇದ್ದಾರೆ. ಇವನು ನಮಗೆ ಸಿವಿಲ್ ವಾರಲ್ಲಿ ಮಾತ್ರ ಕಾಣಿಸ್ಕೊಂಡಿದ್ದ. ಅಲ್ಲಿ ಐರನ್ ಮ್ಯಾನು MIT ಸ್ಟೂಡೆಂಟ್ಸ್ಗಳಿಗೆಲ್ಲ ನಿಮ್ಮ ಎಕ್ಸ್ಪೆರಿಮೆಂಟ್ಗೆ ನಾನು ಫಂಡ್ ಮಾಡ್ತೀನಿ, ನೀವೆಲ್ಲ ನಿಮ್ಮ ಕನಸನ್ನು ನೆರವೇರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಪ್ರಾಮಿಸ್ ಮಾಡಿರ್ತಾನೆ. ಆ್ಯಂಡ್ ಅದೇ ಖುಷಿನಲ್ಲಿ ನನಗೂ ಏನಾದರೂ ಫಂಡಿಂಗ್ ಸಿಗುತ್ತಾ ಅಂತಂತೆಲ್ಲ ಐರನ್ ಮ್ಯಾನ್ನ ಕ್ವಶನ್ ಮಾಡ್ತಾ ಇರ್ತಾನೆ. ಮೇ ಬಿ ಆ MIT ಸ್ಟೂಡೆಂಟ್ಸ್ಗಳಲ್ಲಿ ಈ ರೀರಿ ವಿಲಿಯಮ್ಸ್ ಕೂಡ ಇರ್ತಾಳೆ ಅಂತ ಅನಿಸುತ್ತೆ. ಅಂದರೆ ನನ್ನ ಪ್ರಕಾರ ಇದೇನೋ ಫ್ಲ್ಯಾಶ್ ಬ್ಯಾಕ್ ಅಂತ ಅನ್ನಿಸ್ತಾ ಇದೆ. ಅಲ್ಲಿ ರೀರಿ ಏನು ವರ್ಕ್ ಮಾಡ್ತಾ ಇರ್ತಾಳೆ, ಆ ಪ್ರಾಜೆಕ್ಟ್ನ ಒಂದು ಡಿಸೈನು ಇಲ್ಲಿ ಡಿಸ್ಪ್ಲೇ ಮೇಲೆ ನಮಗೆ ಕಾಣಿಸುತ್ತೆ. ಅದು ನೋಡೋದಕ್ಕೆ ಸೇಮ್ ನಮಗೆ ವಕಾಂಡ ಫಾರ್ ಎವರ್ ಸಿನಿಮಾದಲ್ಲಿ ಅವಳು ಏನು ವೈಬ್ರೇನಿಯಂ ಡಿಟೆಕ್ಟರನ್ನು ಕಂಡುಹಿಡಿದಿರ್ತಾಳೋ ಸೇಮ್ ಅದೇ ರೀತಿ ಕಾಣಿಸ್ತಾ ಇದೆ. ಆ್ಯಂಡ್ ಆ ಸಿನಿಮಾದಲ್ಲಿ ರೀರಿ ಹೇಳಿರ್ತಾಳೆ, ಅದನ್ನೇನೋ ಸ್ಕೂಲ್ ಪ್ರಾಜೆಕ್ಟ್ಗೋಸ್ಕರ ಕಂಡುಹಿಡಿದಿದ್ದು, ನಮ್ಮ ಟೀಚರು ಇದನ್ನು ತಯಾರಿಸೋಕ್ಕಾಗಲ್ಲ ಅಂತಂತೇಳ್ಬಿಟ್ಟು ನನ್ನ ಹತ್ರ ಚಾಲೆಂಜ್ ಮಾಡಿದ್ರು, ಅದಕ್ಕೆ ಕಂಡುಹಿಡಿದ್ಬಿಟ್ಟೆ 2 ತಿಂಗಳಲ್ಲಿ ಅಂತಂತೆಲ್ಲ ಹೇಳಿರ್ತಾಳೆ. ಸೇಮ್ ಅದೇ ಥರದ್ದೊಂದು ಡೈಲಾಗು ಇಲ್ಲಿ ಲಿಯಾಸನ್ ಕೂಡ ಹೇಳ್ತಾ ಇದ್ದಾನೆ, ನೀನು ಒಬ್ಬಳೇ ಏನು ಜೀನಿಯಸ್ ಅಲ್ಲ ಈ MITನಲ್ಲಿ ಅಂತಂತೇಳಿ. ಅಂದರೆ ಅವಳಿಗೆ ಚಾಲೆಂಜ್ ಮಾಡೋದಕ್ಕೆ ಅವಳ ಹತ್ರ ಇರೋ ಕೆಪಾಸಿಟಿನ ಕೆಬಕಕ್ಕೆ ಹಿಂಗೆ ಮಾತಾಡ್ತಿದ್ದಾನೆ ಅಂತ ಅನಿಸುತ್ತೆ. ಆ್ಯಂಡ್ ಅದೇ ರೀತಿ ಟ್ರೈಲರ್ ಒಳಗಡೆ ಇನ್ನೊಂದು ಕ್ಯಾರೆಕ್ಟರ್ ಕಾಣಿಸ್ಕೊಳುತ್ತೆ, ಒಂದು ಸೋಡಾ ಬುಡ್ಡಿ ಹಾಕ್ಕೊಂಡಿರುವಂಥ ಒಂದು ಹುಡುಗಿ. ಇದು ಜೆಲ್ಮಾ ಸ್ಟ್ಯಾಂಟಾನ್ ಕ್ಯಾರೆಕ್ಟರ್ ಥರ ಕಾಣಿಸ್ತಾ ಇದೆ. ಅಂದರೆ ಅದು ಮಾರ್ವಲ್ ಕಾಮಿಕ್ಸ್ನಲ್ಲಿ ಬರುವಂಥ ಒಬ್ಬಳು ಲೈಬ್ರರಿಯನ್ನು. ಇವಳು ಆ್ಯಕ್ಚುಲಿ ಡಾಕ್ಟರ್ ಸ್ಟ್ರೇಂಜ್ಗೆ ಬೇಕಾಗಿರುವಂಥ ಬುಕ್ಸ್ಗಳನ್ನೆಲ್ಲ ಹುಡುಕೊಡೋದ್ರಲ್ಲಿ ಹೆಲ್ಪ್ ಮಾಡ್ತಾ ಇರ್ತಾಳೆ ಸಮ್ ಕಾಮಿಕ್ಸ್ನಲ್ಲಿ. ಅಂದರೆ ಯಾವ ಥರ ವಾಟ್ ಇಫ್ ಸೀರೀಸ್ನಲ್ಲಿ ಕ್ಯಾಗ್ಲಿಯಾಸ್ಟ್ರೋ ಇರ್ತಾನಲ್ಲ ಆ ಟೈಪು. ಬಟ್ ಅಲ್ಲಿ ಅವಳಿಗೆ ಆ ಮಾಟ ಮಂತ್ರದ ಬುಕ್ಕೆಲ್ಲ ಓದ್ಬಿಟ್ಟು ಕೆಲವೊಂದಿಷ್ಟು ಸ್ಪೆಲ್ಗಳನ್ನೆಲ್ಲ ಹಾಕೋದಕ್ಕೆ ಬರುತ್ತೆ. ಬಟ್ ಈ ಸೀರೀಸ್ನಲ್ಲಿ ಹಂಗೆಲ್ಲ ಇರುತ್ತಾ ಗೊತ್ತಿಲ್ಲ. ಬಟ್ ನೋಡೋದಕ್ಕೆ ಇಲ್ಲಿ ಚಿಕ್ಕ ಹುಡುಗಿ ಥರ ಕಾಣಿಸ್ತಾ ಇದೆ, ಅಂದರೆ ಟೀನೇಜ್ ಅಂತ, ನಾಟ್ ಎ ಚೈಲ್ಡ್. ಓಕೆ, ಇನ್ನು ಫೈನಲ್ ಆಗಿ ಮತ್ತೊಂದು ಕ್ಯಾರೆಕ್ಟರ್ ನಮಗೆ ಕಾಣಿಸ್ಕೊಳ್ಳುತ್ತೆ, ಅದು ಜೋಯಿ ಮೆಕ್ ಗಿಲ್ಲಿಕುಡ್ಡಿ ಅಂತಂತೇಳಿ. ಆ್ಯಕ್ಚುಲಿ ಕ್ಯಾರೆಕ್ಟರ್ ಮಾರ್ವಲ್ ಕಾಮಿಕ್ಸ್ನಲ್ಲಿ ಎಲ್ಲೂ ಇಲ್ಲ. ಬಟ್ ಈ ಕ್ಯಾರೆಕ್ಟರ್ ಗಿಲ್ಲಿಕುಡ್ಡಿ ಅಂತಂತೇಳ್ಬಿಟ್ಟು ಹೊಸದಾಗಿ MCUಗೆ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದಾರೆ. ಮತ್ತು ಈ ಕ್ಯಾರೆಕ್ಟರ್ ಸುತ್ತ ಓಡಾಡ್ತಿರೋ ಥಿಯರಿ ಅಷ್ಟೇ ಕ್ರೇಜಿಯಾಗಿದೆ. ಏನಪ್ಪ ಅಂತಂತೇಳಿದ್ರೆ, ಇವನು ಐರನ್ ಮ್ಯಾನ್ ಫಸ್ಟ್ ವಿಲನ್ ಇದ್ನಲ್ಲ ಒಬಿಡಿಯಾ ಸ್ಟೇನ್, ಅವನ ಮಗ ಅಂತಂತೇಳಿ. ಆ್ಯಂಡ್ ಅದಕ್ಕೋಸ್ಕರನೇ ಸ್ಟಾರ್ಕ್ ಹತ್ರ ಇರೋಂಥ ಎಷ್ಟೋ ಟೆಕ್ನಾಲಜಿ ಇವನ ಹತ್ರನೂ ಇರುತ್ತೆ ಅಂತಂತೆಲ್ಲ ಕತೆ ಹೊಡಿತಾ ಇದ್ದಾರೆ. ಆ್ಯಂಡ್ ಅದೇ ರೀತಿ ಈ ಟ್ರೈಲರ್ನಲ್ಲಿ ಕೂಡ ಕಾಣಿಸ್ತಾ ಇದೆ. ಅಂದರೆ ಸೀಕ್ರೆಟಾಗಿ ಒಂದು ಬಂಕರ್ನ ಇಟ್ಕೊಂಡಿದ್ದಾನೆ. ಆ ಬಂಕರ್ಗೆ ರೀರಿ ವಿಲಿಯಮ್ಸ್ನ ಕರ್ಕೊಂಡೋಗ್ಬಿಟ್ಟು ಹೆಲ್ಪ್ ಮಾಡ್ತಾ ಇದ್ದಾನೆ, ಅವಳಿಗೆ ಬೇಕಾಗಿರೋ ಟೆಕ್ನಾಲಜಿ ಕೊಡ್ತೀನಿ ಅಂತಂತೇಳಿ. ಮತ್ತು ಆ ಬಂಕರ್ ಒಳಗಡೆ ವಾರ್ ಹೆಡ್ಸ್ಗಳೆಲ್ಲ ಇದ್ದಾವೆ, ಅಂದರೆ ಮಿಸೈಲ್ಸ್ಗಳು. ನೋಡ್ತಾ ಇದ್ರೆ ಇವನ್ನೆಲ್ಲ ಇಲೀಗಲ್ಲಾಗಿ ತಂದು ಒಂದು ಕಡೆ ಕೂಡ ಕಂಡಂಗೆ ಕಾಣಿಸ್ತಾ ಇದೆ. ಮತ್ತು ಅದು ಅಲ್ಲದೆ ಇನ್ನೊಂದು ಕಡೆ ಅವನ ಕೈಯಲ್ಲಿ ಒಂದು ಆರ್ಕ್ ರಿಯಾಕ್ಟರ್ ರೀತಿ ಡಿವೈಸನ್ನು ಇಟ್ಕೊಂಡಿದ್ದಾನೆ. ಮೇ ಬಿ ಇದ್ರೂ ಇರ್ಬೋದು, ಯಾಕೆಂದರೆ ಒಬಿಡಿಯಾ ಸ್ಟೇನ್ಗೂ ಕೂಡ ಆರ್ಕ್ ರಿಯಾಕ್ಟರ್ನ ಟೆಕ್ನಾಲಜಿ ಎಲ್ಲ ಸಿಕ್ಕಿರುತ್ತೆ. ಬರೀ ಅವನೊಬ್ಬನಿಗೆ ಅಂತಂತ ಅಲ್ಲ, ಐರನ್ ಮ್ಯಾನ್ 2 ವಿಲನ್ ಇರ್ತಾನಲ್ಲ ಐವಾನು, ಅವನಿಗೂ ಸಿಕ್ಕಿರುತ್ತೆ. ಈ ಥರ ತುಂಬ ಜನ ಐವಾನ್ಗಳಿಗೆ ಈ ಆರ್ಕ್ ರಿಯಾಕ್ಟರ್ ಟೆಕ್ನಾಲಜಿ ಸಿಕ್ಕಿರುತ್ತೆ. ಬಟ್ ಐರನ್ ಮ್ಯಾನ್ 3 ಸಿನಿಮಾದಲ್ಲಿ ಟೋನಿ ಹೇಳಲ್ವಾ, ಯಾರೇ ಏನೇ ಕದ್ರೂ
ನಾನೇ ಐರನ್ ಮ್ಯಾನ್ ಅನ್ನೋದನ್ನು ಯಾರ ಕೈಲಿಂದಲೂ ಬದಲಾಯಿಸೋಕ್ಕಾಗಲ್ಲ ಅಂತೇಳಿ. ಆ ಆರ್ಕ್ ರಿಯಾಕ್ಟರ್ನ ಇವರೊಂದು ಎನರ್ಜಿ ಸೋರ್ಸ್ ಆಗಿ ಯೂಸ್ ಮಾಡ್ಬೋದು, ಬಟ್ ಐರನ್ ಮ್ಯಾನ್ ರೀತಿ ಪಂಟ್ರಾಗೋದಕ್ಕೆ ಯಾರೂ ಆಗಲ್ಲ. ಬಟ್ ಇಲ್ಲಿ ಇವನೇನು ತೋರಿಸ್ತದಾನೆ ಇದು ನಿಜವಾಗ್ಲೂ ಆರ್ಕ್ ರಿಯಾಕ್ಟರೇ ಆಗಿದ್ದು. ಒಂದು ವೇಳೆ ರೀರಿ ವಿಲಿಯಮ್ಸ್ ಕೈಗೆ ಕೊಟ್ಟರೆ ಅದನ್ನು ಅವನು ಮೇ ಬಿ ಅವಳೇನಾದರೂ ಚಮತ್ಕಾರನ ಮಾಡ್ಬೋದು, ಯಾಕಂದರೆ ಅಷ್ಟು ಟ್ಯಾಲೆಂಟು ನಮ್ಮ ರೀರಿ ವಿಲಿಯಮ್ಸು. ಓಕೆ, ನೋಡೋಣ ಏನಾಗುತ್ತೆ ಅಂತಂತೇಳಿ. ಜೂನ್ 24ನೇ ತಾರೀಕು ಸೀರೀಸು ರಿಲೀಸ್ ಆಗ್ತಾ ಇದೆ. ಆವಾಗ ಒಂದೊಂದೇ ಎಪಿಸೋಡ್ಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನಾಳೆಯಿಂದ ಡೇರ್ ಡೆವಿಲ್ ಬೋರ್ನ್ ಅಗೇನ್ ಸೀರೀಸ್ನ ಮಿಕ್ಕಿದ ಎಪಿಸೋಡ್ಸ್ಗಳನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ವೆಯ್ಟ್ ಮಾಡಿ. ಓಕೆ, ಇದಿಷ್ಟು ಈ ಐರನ್ ಹಾರ್ಟ್ ಸೀರೀಸ್ನ ಟ್ರೈಲರ್ ಬಗ್ಗೆ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.